20, 21, 22, 23 ಎಷ್ಟು ದುಡ್ಡನ್ನು ಬಿಡುಗಡೆ ಮಾಡಿದ್ದೀರಿ, ಎಷ್ಟು ಬಾಕಿ ಇದೆ ಅಂತ ಡೀಟೇಲ್ ಅವ್ರು ಕೊಟ್ಟಿದ್ದೀನಿ. ಸ್ಲಮ್ ಬೋರ್ಡ್ದು ಅವ್ರು ಕೇಳಿದ್ದಾರೆ. ಸ್ಲಮ್ ಬೋರ್ಡ್ ಮನೆಗಳು ಕೋಲಾರ ಜಿಲ್ಲೆದಲ್ಲಿ ಕೋಲಾರ ಡಿಸ್ಟಿಕಲ್ಲಿ ಎಷ್ಟು ಮನೆಗಳು ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ನಾನು ಸ್ಯಾಂಕ್ಷನ್ ಆಗಿರೋದು ಮನೆಗಳು 3774 ಮನೆಗಳು, ಕಂಪ್ಲೀಟ್ ಆಗಿರೋದು 2519 ಮನೆಗಳು ಕಂಪ್ಲೀಟ್ ಆಗಿದೆ. ಅದು ಕಂಪ್ಲೀಟ್ ಆಗಿರೋದು ಯಾವಾಗ? ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಸುನಿಲಣ್ಣ, ಇದು ಸ್ಲಮ್ ಬೋರ್ಡ್ ನಾನು ಹೇಳ್ತಾ ಇರೋದು. 1,80,253 ಮನೆಗಳು, ಅದೂ ಹಿಂದಿನ ಸರ್ಕಾರನೇ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಸ್ಲಮ್ ಬೋರ್ಡಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ಕಾರಣ ಅಂದರೆ ಸೇಮ್ ಅದೇನೆ. ಇದು ಇಲ್ಲ ನೋಡಿ, ತೋರಿಸಿ ನೀವು, ಇದಕ್ಕೆ ತೋರಿಸಿ ನೀವು ಒಂದು ಮನೆ ಕೊಟ್ಟಿದ್ದೀರಿ. ನನ್ನ ಇವತ್ತೇ ರಾಜೀನಾಮೆ ಕೊಟ್ಟರೆ ಒಂದು ಸ್ಲಮ್ ಬೋರ್ಡ್ ಅಲ್ಲಿ ಒಂದು ಮನೆ ಸುನಿಲಣ್ಣ, ಸ್ಲಮ್ ಬೋರ್ಡ್ ಅಲ್ಲಿ 1,80,253 ಮನೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ನಾವು ಇದ್ವಿ, ಸಮ್ಮಿಶ್ರ ಸರ್ಕಾರ ನಾವು ಇದ್ವಿ. 1.5 ವರ್ಷ ನಮ್ಮದೇ ಸರ್ಕಾರ ಆಯಿತು, ನಾನು ಅವಾಗ ಮಂತ್ರಿ ಆಗಿದೆ. 4 ವರ್ಷ ತಮ್ಮ ಸರ್ಕಾರ ಆಯಿತು. ಒಂದು ಮನೆ ಏನಾರ ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಆಗಿದ್ರೆ ಕೊಟ್ಟಿದ್ರೆ ನಾನು ಇವತ್ತೇ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ. ಇವತ್ತೇ ಕೊಡ್ತೀನಿ, ಸಾಬೀತುಪಡಿಸೋದು ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಕಂಪ್ಲೀಟ್ ಮಾಡ್ತೀನಿ ಅವನಿಗೆ. ಸುರೇಶ್ ಬಾಬು ಹೇಳಿ. ಆಮೇಲೆ ಕಂಪ್ಲೀಟ್ ಮಾಡಿದ್ದೀವಿ 2,570. ಏನು ಮಾಡಿದ್ವಿ ಅಧ್ಯಕ್ಷ? ನಾವು 1,80,000 ಅಲ್ಲಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಮಾಡ್ಕೊಂಡಿದ್ವಿ ಸನ್ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಮೊದಲೇ ಫೇಸಲ್ಲಿ 36,789 ಮನೆಗಳು 2024 ಮಾರ್ಚಲ್ಲಿ ಮನೆಗಳು ಹ್ಯಾಂಡ್ ಓವರ್ ಮಾಡಿದ್ವಿ. ಸೆಕೆಂಡ್ ಫೇಸಲ್ಲಿ ನೋಡಿ, ಫಸ್ಟ್ ಫೇಸಲ್ಲಿ ಇವ್ರು ಕೊಟ್ಟಿರೋದು 2,073 ಮನೆ ಕೊಟ್ವಿ. ಸೆಕೆಂಡ್ ಫೇಸಲ್ಲಿ ಮೊನ್ನೆ ಜನವರಿಯಲ್ಲಿ 24ನೇ ತಾರೀಕು ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 446 ಮನೆಗಳು ಕೊಟ್ಟಿದ್ವಿ, ಹ್ಯಾಂಡ್ ಓವರ್ ಮಾಡಿದ್ವಿ. ಕಾರಣ ಅಂದರೆ ಈ ಮನೆಗಳು ಏನು ಪೆಂಡಿಂಗ್ ಇತ್ತಂದರೆ ಸೇಮ್ ಅದೇನೆ. ನಾನು ಭಾಳ ಸದನದಲ್ಲಿದ್ದೀನಿ, ನನಗೂ ಹೇಳಿ ಸಾಕಾಗಿದೆ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತಾರೆ, SC STಗೆ 2 ಲಕ್ಷ ಕೊಡ್ತಾರೆ. ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗಿತ್ತು. ಟೋಟಲ್ ಸ್ಲಮ್ ಬೋರ್ಡ್ಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿದ್ದು. ಯಾರೋ 5,000 ಕೊಟ್ಟಾರೋ, ಯಾರೋ 10,000, ಯಾರೋ 15,000 ಆದಮೇಲೆ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಾನು ಸಚಿವ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಮನವಿ ಮಾಡಿದೆ, ಸರ್ ಈ ಥರ ಬೆನಿಫಿಷರಿ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್, ಬಡವರು ಇದು ಕೇಳಿ, ಜನ ಎಲ್ಲ ಬೀದಿಯಲ್ಲಿ ಇದ್ದಾರೆ ಸರ್, ನಾವು ಸರ್ಕಾರ ವತಿಯಿಂದಾನೆ ಕೊಡ್ಬೇಕಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದು. ಮಾನ್ಯ ಮುಖ್ಯಮಂತ್ರಿ ಒಪ್ಕೊಂಡು ಕ್ಯಾಬಿನೆಟ್ ಅಲ್ಲಿ ತಂದು ಮಾಡೋ. ಅದು ಇದು 5 ಗ್ಯಾರಂಟಿದಲ್ಲಿ 7,500 ಕೊಟ್ಟಿದ್ದು ಸುಲಭ ಇಲ್ಲ. ಒಪ್ಕೊಂಡೀಗ ಮನೆಗಳು ಹಂತ ಕೊಡ್ತಾ ಇದೀವಿ. ನಿಮ್ಮಲ್ಲೂ ಕೊಟ್ಟಿದ್ದೀವಿ ಈಗ 7,344. ಸುರೇಶ್ ಬಾಬು ಇದು ಮನೆಗಳು ಅನ್ಕಂಪ್ಲೀಟ್ ಇದ್ದಿದ್ದ ಕಾರಣ ಅಂದ್ರೆ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು. ನಮ್ ತಪ್ಪಿಲ್ಲ, ಅದು ಬೆನಿಫಿಷರಿ ಕೊಡಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅವ್ರ ಜೊತೆ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ. ಈಗ ತೀರ್ಮಾನ ಮಾಡಿದ್ದೀವಿ, ಕೊಡ್ತಾ ಇದ್ದೀವಿ.